ದಾನ ಧರ್ಮ ಮಾಡೋ ಅಂಥ ಜಾತಕ ಆಗುತ್ತೆ. ಈ ಜಾತಕಕ್ಕಂಥ ಯೋಗ ಇದೆ, ತುಂಬ ಒಳ್ಳೆಯ ಜಾತಕ. ಅವ್ರು ಯಾವುದನ್ನು ಕೂಡ ಜಾಸ್ತಿ ಮಾತಾಡಬೇಡಿ ಅಂತ ಹೇಳಿ. ಏನು ಹೇಳಿ? ಯಾವುದಕ್ಕೂ ಜಾಸ್ತಿ ಮಾತಾಡಬೇಡ ಅಂತ ಹೇಳಿ. ಎಲ್ಲದಕ್ಕೂ ಮಾತೇ ಉತ್ತರ ಅಲ್ಲ. ಏನು ಹೇಳಿ? ಹೌದು. ಮಾತಿನಿಂದ ಏನೂ ಆಗಲ್ಲ. ಸುಮ್ಮನೆ ಎರಡು ಮಾತಲ್ಲಿದ್ರೂ ಕೂಡ ಆಗುತ್ತೆ. ನೋಡಿ, ಇವತ್ತು ದಯಾನಿಧಿ ಮಾರನೆಲ್ಲ ಇದೆಲ್ಲ ಎರಡು ಮಾತಾಡೋಕ್ಕಲ್ಲ, ಆದರೆ ಪ್ರಪಂಚದಲ್ಲಿ ದೊಡ್ಡ ಸಿನಿಮಾ ರಂಗ ಪ್ರೊಡ್ಯೂಸರು. ಅದೇ ಥರ ನೀವು ಮುಖೇಶ್ ಅಂಬಾನಿ ಜಾಸ್ತಿ ಮಾತಾಡೋಕ್ಕಲ್ಲ, ಎಷ್ಟು ರಿಚ್ ಪೀಪಲ್ಸ್ ಆಗಿದ್ದಾರೆ ಅಲ್ವಾ? ಹೌದು ಹೌದು. ನಂದು ಜ್ಯೋತಿಷ್ಯ ಒಂದು ಲೈನ್ ಬಿಟ್ಟರೆ ನಾನು ಪರ್ಸ್ನಲಾಗಿ ಎಲ್ಲರೂ ಮಾತಾಡೋದು ನೋಡಿದ್ರೆ ನೀವು? ಇಲ್ಲ ಇಲ್ಲ ಇಲ್ಲ. ಇದು ನಾನು ಮಾತಾಡಲೇಬೇಕು, ಅದಕ್ಕೆ ಮಾತಾಡ್ತಿದ್ದೀನಿ. ಅದಾದಮೇಲೆ ನಾನು ಎಲ್ಲರೂ ಮಾತಾಡ್ತಿರೋದು ನೋಡಿದ್ರಾ? ಇಲ್ಲ ಇಲ್ಲ. ಇದು ಬಿಟ್ಟರೆ ಆಗೋದಿಲ್ಲ. ಇದು ನಾನು ಮಾತಾಡೇ ಸಂಪಾದನೆ ಮಾಡಬೇಕು, ಮಾತಾಡೇ ಹೆಸರು ಮಾಡಬೇಕು, ಮಾತಾಡೇ ಬದುಕಬೇಕು, ಮಾತಾಡ್ತಾಯಿದ್ದೀನಿ ಹೌದು ಅಲ್ವಾ? ಇವತ್ತವರೆಗೂ ಬಿಗ್ ಬಾಸ್ ನೋಡಿದ್ರಲ್ವಾ? ಇವತ್ತವರೆಗೂ ಟಾಪ್ ಡೈಲಾಗ್ ನಮ್ಮದೇ ಇರೋದು. ಏನು ಹೇಳಿ? ಹೌದು ಹೌದು, ನಿಮ್ದೇ ಇರೋದು ಟಾಪ್ ಡೈಲಾಗ್. ಅಣ್ಣ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತಿದ್ದೀವಿ ಕಣ. ಎಷ್ಟು ಜನ ಕಲಾವಿದರು ಹೋಗಿದ್ದಾರೆ, ಯಾಕೆ ನಂದೇ ಪರ್ಮನೆಂಟ್ ಆಗಿರೋದು? ಅದೃಷ್ಟ ಅದು. ನೋಡಿ, ಅಷ್ಟು ಗಿಲ್ಲಿ ಮಾತಾಡ್ತಾರೆ. ಗಿಲ್ಲಿದು ಯಾವುದು ಇನ್ನೂ ಫೇಮಸ್ ಆಗಿಲ್ಲ. ದೊಡ್ಡವ ದೋಸೆ ಕೊಡು, ಚಿಕ್ಕ ದೋಸೆ, ಅದು ಮುಗ್ದೋಯ್ತು, ಇನ್ನೊಂದು ದೋಸೆ ಹಾಕ್ತಾರೆ. ನಮ್ದು ಹಂಗಲ್ಲ, ಎವರ್ಗ್ರೀನ್. ಏನು ಹೇಳಿ? ಹೌದು. ಅವೆರಡು ಡೈಲಾಗ್. ಅಣ್ಣ ಬಿಗ್ ಬಾಸ್ ಮನೇಲಿ ಅಣ್ಣ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತೀವಿ, ಕಲಾವಿದ ಫೇಮಸ್ಸು. ಆಮೇಲೆ ಅಣ್ಣ ಬಿಡ್ರಣ್ಣ ಮ್ಯಾಚ್ ಫಿಕ್ಸಿಂಗ್ ಅಂದಿದ್ದು ಫೇಮಸ್ಸು. ಏನು ಹೇಳಿ? ಹೌದು ಹೌದು. ಇವೆರಡು ಮರೆಯೋಕ್ಕಾಗದಾರ ಫೇಮಸ್. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶಿಲ್ಪಾ ಅಂತ, ಧಾರವಾಡದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 18 ಹಾಂ 5 ಓಕೆ 1975. 75. ಹುಟ್ಟಿ ಟೈಮು? ಬೆಳಗ್ಗೆ 7:40. 7:40 ಬೆಳಗ್ಗೆ. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಗಳಿದ್ದಾರೆ. ಗುರುಗಳೇ ನಮಸ್ಕಾರ. ನಮಸ್ಕಾರ ವಿಭಾರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿರ್ಬೇಕಾ? ಹೌದು. ಯಾಕೆ? ನಮಗೆ ನೀವು ಇಷ್ಟ. ನೀವು ನಮಗೆ ಇಷ್ಟ. ಅದು ಇವತ್ತು ಯಾರೋ ಹಂಗಂತಿದ್ರು, ಆಫೀಸಿಗೆ ಬಂದು, ಸರ್ ನೀವು ಕ್ಯಾಮ್ರಾಕ್ಕಿಂತ ಎದುರುಗಡೆ ಸಖತ್ತಾಗಿದ್ದೀರಾ ಅಂತ ಇದ್ರು. ಹೌದಾ? ನಾನು ಕಳೆದದೆ. ಆಮೇಲೆ ನನಗೆ ಇವತ್ತೊಬ್ಬ ನನ್ನ ಅಭಿಮಾನಿ ಬಂದ ಗುಲ್ಬರ್ಗದಿಂದ, ಅವನು ಜೈ, ಅವನು ಅಂತಿದ್ದ ಫೋನ್ ಕಾರಲ್ಲಿ ಬರ್ಬೇಕಾರೆ, ಅವ್ರ ಎದುರುಗಡೆ ತುಂಬ ಚೆನ್ನಾಗಿದ್ರಿ ಸರ್ ಅಂತ ಇದ್ದ. ಹೌದಾ? ಅವರು ನನ್ನ ಮೇಲಿರೋ ಪ್ರೀತಿ ಅಭಿಮಾನಕ್ಕೆ ಎಲ್ಲರೂ ಕೂಡ ಅದು ಅವ್ರವ್ರ ಇಷ್ಟ. ಏನು ಇಬ್ಬರು ಏನು ಕೇಳಬೇಕು? ನಿಮ್ಮ ಜಾತಕ ಭಾಳ ಚೆನ್ನಾಗಿದೆ. ಎಷ್ಟು ನೋವಿದೆ ನಿಮಗೆ? ನೋವಿದೆ ಸರ್. ಅದೇ ಜಾತಕ ಚೆನ್ನಾಗಿದೆ, ನೋವಿದೆ. ಮನೆ ಇದೆಯಾ? ಇದೆ ಸರ್. ಅದು ಯಾಕಂದರೆ ಗುರು ಜೊತೆಗೆ ಶುಕ್ರ ಗ್ರಹ, ಗುರು ಮತ್ತು ಕುಜ ಇದ್ದಾನೆ. ಒಂದು 3 ಬೆಡ್ರೂಮ್ ಇದೆ. ಇನ್ನೂ ಜಾಸ್ತಿ ಇದೆಯಾ? ಇನ್ನೂ ಜಾಸ್ತಿ ಇದೆ. ಒಂದು 5ಇಂದ 7 ಇದಾವ? 4 ಬೆಡ್ರೂಮ್ ಇದೆ. ಅದನ್ನು ಹೇಳುತ್ತೆ. ಗುರು ಮತ್ತು ಶುಕ್ರ ತುಂಬ ಚೆನ್ನಾಗಿದೆ ನಿಮ್ಮ ಜಾತಕ. 2ನೇ ಮನೇಲಿ ಶನಿ ಮತ್ತು ಶುಕ್ರ ಗ್ರಹ ಇದ್ದಾನೆ. ಆದರೆ ತುಂಬ ಕಮ್ಮಿ ಮಾತಾಡ್ತೀರಾ, ತುಂಬ ಪರಿಚಯ ಇರೋರು ತುಂಬ ನಿಮ್ಮನ್ನು ನೋಯಿಸ್ಬಿಡ್ತಾರೆ. ಅದೊಂದು ದುಃಖ ಆಗುತ್ತೆ. ಆಗಿತ್ತಾ? ಭಾಳ ಆಗಿದೆ. ಹೌದು, 2ನೇ ಮನೇಲಿ ಶನಿ ಇದ್ದಾಗ ಈ ಥರ ಆಗುತ್ತೆ. ದೇವರು ತುಂಬ ಚೆನ್ನಾಗಿ ಅದ್ಭುತವಾಗಿ ನಿಮ್ಮ ಜಾತಕ ಚೆನ್ನಾಗಿದೆ. ಏನು ನಿಮ್ಮ ಪ್ರಶ್ನೆ ಏನು? ಅದೊಂದು ನೋವು ಮಾತ್ರ ಯಾವಾಗಲೂ ಇರುತ್ತೆ, ನೀವು ಇರೋರ್ಗೂ ಇರುತ್ತೆ. ಬೇರೆ ಪ್ರಶ್ನೆ ಏನು? ನನಗೆ ನೆಕ್ಸ್ಟ್ ಇಯರ್ ರಾಹು ದೇಶ ಬರುತ್ತೆ, ಅದು ಹೇಳಿದೆ. ರಾಹು ಹೆಣ್ಮಕ್ಳಿಗೆ ತುಂಬ ಒಳ್ಳೇದು ಮಾಡ್ತಾರೆ, ತುಂಬ ಒಳ್ಳೇದಾಗುತ್ತೆ ರಾಹು ದೇಶ ನಿಮಗೆ. ಯಾಕಂದರೆ ರಾಹು ಗ್ರಹ ಕೂತಿರೋ ಮನೆ ಅಧಿಪತಿ 11ನೇ ಮೇಲೆ ಗುರು ಜೊತೆ ಕೂತಿದ್ದಾನೆ. ನಿಮಗೆ ರಾಹು ದೇಶನೇ ತುಂಬ ಟಾಪ್ ಮೇಡಮ್ ಅವರೇ. ಮೇಡಮ್, ಹಾಂ ಸರ್. ರಾಹು ತುಂಬ ಪವರ್ಫುಲ್. ಅದು ರಾಹು ಪವರ್ಫುಲ್. ಆದರೆ ರಾಹು ದೇಶದಲ್ಲಿ ಎಲ್ಲಾದರೂ ಮನೇಲಿ ಸಾವುಗಳಾಗುತ್ತೆ. ಸಾವು, ನೋವು, ಕಾಲು ನೋವು, ಮೈಕೈ ನೋವು, ಮಜಲ್ ನೋವು ಎಲ್ಲ ಬರ್ತವೆ. ಆದರೆ ಅದೃಷ್ಟ ಇರುತ್ತೆ. ಯಾಕಂದರೆ ರಾಹು ವೃಶ್ಚಿಕ ರಾಶಿಯಲ್ಲಿ ಕೂತಿದ್ದಾನೆ. ಆದರೆ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದ ಮೇಲೆ ಕೂತಿದ್ದಾನೆ. ಆ ನಕ್ಷತ್ರಾಧಿಪತಿ ರಾಹುಗೆ ಅಷ್ಟಮದಲ್ಲಿ ಕೂತಿದ್ದಾನೆ, ಶನಿ ಗ್ರಹ. ನಿಮಗೆ ಅರ್ಥ ಆಯ್ತಾ? ಅವನು ರಾಹು ಬಂದು ಶನಿ ನಕ್ಷತ್ರದಲ್ಲಿ ಕೂತಿದ್ದಾನಲ್ವಾ? ಗೊತ್ತಾ? ಇದು ಗೊತ್ತಿಲ್ವಾ? ಗೊತ್ತಿದೆ ಗೊತ್ತಿದೆ. ಅವನು 8ಕ್ಕೆ ಕೂತಾನೆ. ಆ ರಾಹು 8ನೇ ಮನೆಗೆ ಹೋಗ್ಬಿಟ್ಟ. ಹೌದು ಸರ್. 8ನೇ ಮನೆಗೆ ಅದು 12ನೇ ಮನೆ ಆಗ್ಬಿಟ್ಟ ಮತ್ತೆ ಬುಧ. ಅಂದರೆ ನಿಮ್ಮ ಮನೇಲಿ ತುಂಬ ಜನ ರಾಹು ದೇಶ, ಈ ಒಂದು ರಾಹು ದೇಶ ಹೆಚ್ಚು ಕಮ್ಮಿ ನಿಮಗೆ 19 ವರ್ಷ ನಡೀತಿತ್ತಲ್ವಾ? 19 ವರ್ಷದಲ್ಲಿ ಮಿನಿಮಮ್ ಅಂದರೆ ಒಂದು 4ರಿಂದ 6 ಸಾವನ್ನ ನೋಡ್ತೇನೆ ನಿಮ್ಮ ಫ್ಯಾಮಿಲಿಲಿ. ಅದೃಷ್ಟ ಮಾತ್ರ ಇರುತ್ತೆ. ಏನು ಹೇಳಿ? ಬರೀ ಸಾವು ಸಾವು ಸಾವು, ದುಃಖ ದುಃಖ ದುಃಖಗಳು ಕಾಡುತ್ತೆ. ಏನು ಹೇಳಿ? ಇವಾಗ ಇದ್ದಾರಾ ಎಲ್ಲ ತಂದೆ ತಾಯಿ ಎಲ್ಲ ಇದ್ದಾರಾ? ಇದ್ದಾರೆ ಸರ್, ತಂದೆ ತಾಯಿ ಇದ್ದಾರೆ. ಇದೆಲ್ಲ ಹೇಳುತ್ತೆ. ಅದಕ್ಕಾಗೇ
ಹಿಂಗೇನು ಆಗಬಾರ್ದು ರಾಹು ಶಾಂತಿ ಮಾಡಿಸಿ, ಕುಂಭಕೋಣಮಲ್ಲಿ ಹೋಗಿ ಒಂದು ಶನಿ ಶಾಂತಿ ಮಾಡಿಸಿ, ಆಮೇಲೆ ನಾನು ಕೊಡುವಂಥ ಒಂದು ರಾಹುಗ್ರಹ ಸ್ಟೋನನ್ನು ಮತ್ತು ಶನಿ ಸಂಬಂಧಪಟ್ಟ ಸ್ಟೋನನ್ನು ಪೂಜೆಗಿಡಿ, ತುಂಬ ಪಾಸಿಟಿವ್ ಆಗುತ್ತೆ, ಭಾಳ ವೈಬ್ರೇಷನ್. ಮನೆ ಜಮೀನೆಲ್ಲ ಮಾಡ್ಬೋದಾಗಿತ್ತು, ಜಮೀನೆಲ್ಲ ಇದೆಯಾ? ಜಮೀನು ನಮ್ಮ ಯಜಮಾನ್ರಿಗಿದೆ, ನಂದಂತಿಲ್ಲ. ಅಯ್ಯೋ, ಹೆಣ್ಮಕ್ಳಿಗೆ ಬೇರೆ ಗಂಡಿಗೆ ಬೇರೆ ಆಸ್ತಿ, ಇವತ್ತವರೆಗೂ ಆ ಥರ ನಡೆದಿಲ್ಲ ರೀ. ಕುಟುಂಬದ ಆಸ್ತಿ ಅಂತ ಕೇಳ್ತಾ ಇದ್ದೀವಿ ನಾವು. ಅಲ್ಲ ಸರ್, ನೀವು ಕೇಳಿ ನಾನು ನಮ್ಮ ತಂದೆಯಿಂದ ಏನಾರು ಇದೆಯಾ ಅಂತ ಕೇಳಿದ್ರೆ. ಇಲ್ಲ ಹೆಣ್ಮಕ್ಳಿಗೆಲ್ಲ ಎರಡನೇ ರೌಂಡ್ ಒಂದು ಸಣ್ಣ ಮಗುವಾರು ತಂದೆಗೆ ಹೇಳ್ಬೋದು. ನಿಮಗೆ ಮಕ್ಳಿರೋ ಟೈಮಲ್ಲಿ ನಾವು ಯಾಕೆ ನಿಮ್ಮ ಅಪ್ಪನ ಬಗ್ಗೆ ಮಾತಾಡಲಿ? ನಿಮಗೆ ಮಕ್ಳಿದಾರಾ? ಅದಾನ ಸರ್, ಒಬ್ಬನೇ ಇದ್ದಾನೆ. ಏನು ಮಾಡ್ತಾನೆ ರೀ? ಇಂಜಿನಿಯರ್ ಅದಾನ್ರಿ ಸರ್. ಓಕೆ ಜಾಗ ಇರುತ್ತೆ, ಜಮೀನಿರುತ್ತೆ, ತುಂಬ ವೈಬ್ರೇಷನ್, ತುಂಬ ಒಳ್ಳೇದಾಗಲಮ್ಮ. ನಿಮ್ಮ ಜಾತಕ ಚೆನ್ನಾಗಿದೆ. ನಾನು ಹೇಳಿದ ಪರಿಹಾರ ಮಾಡ್ಕೊಳ್ಳಿ. ರಾಹು ಮತ್ತು ಶನಿ ಸಂಬಂಧಪಟ್ಟಿದ್ದ ಸ್ಟೋನನ್ನು ತರಿಸ್ಕೊಳ್ಳಿ. ನಿಮ್ಮ ಮನೆಗೆ ಅದೃಷ್ಟದ ಕಲರು, ಅದೃಷ್ಟ ಸ್ಟೋನ್ಗಳು ಬೇಕಾದ್ರೂ ನಮ್ಮಲ್ಲಿ ಸಿಗುತ್ತೆ. ವಾಸ್ತು ಕಿಟ್ಟನ್ನು ಫಸ್ಟು ಅಳವಡಿಸಿ ನಿಮ್ಮ ಮನೆಗೆ. ವಾಸ್ತು ಕಿಟ್ಟು, ವಾಸ್ತು ಪರಿಹಾರಕ್ಕೆ ದಯವಿಟ್ಟು ನಿಮ್ಮ ಮನೆ ವಾಸ್ತು ಇಲ್ವಾ? ಖಂಡಿತ ಅಲ್ಲ ಕೂಡ ನಿಮಗೇನು ಕೈ ಹಿಡಿತಾ ಇಲ್ವಾ? ನಿಮ್ಗೆ ಎಲ್ಲ ರೀತಿಯಲ್ಲೂ ತೊಂದರೆ ಆಗ್ತೈತಾ? ಅದಕ್ಕಾಗಿ ಎಲ್ಲ ಚಿಂತೆನ ಬಿಟ್ಬಿಡಿ, ನಮ್ಮ ಹತ್ರ ಬರ್ರಿ, ನಿಮ್ಮ ಮನೇನ ವಾಸ್ತು ಮಾಡ್ಕೊಡ್ತೀವಿ. ನೋಡಿ, ನಿಮ್ಮ ಮನೇಲಿ ಕುಬೇರ ವಾಸ್ತು ಬೇಕಾ, ಮಹಾಲಕ್ಷ್ಮಿ ವಾಸ್ತು ಬೇಕಾ, ಸರಸ್ವತಿ ವಾಸ್ತು ಬೇಕಾ, ನೀವು ಕೇಳಿದ ವಾಸ್ತು ಮಾಡ್ಕೊಡ್ತೀನಿ. ನಿಮ್ಮ ಮನೆಗೆ ಇಮ್ಮಿಡಿಯೇಟ್ಲಿ ರೀಚಾರ್ಜ್ ಮಾಡಿಸ್ಬಿಡ್ತೀವಿ. ಹೆಂಗೆ ನಿಮ್ಮ ಫೋನ್ ಔಟ್ ಗೋಯಿಂಗ್ ಹೋಗ್ತಾ ಇರಕ್ಕಲ್ಲ, ಇಮ್ಮಿಡಿಯೇಟ್ಲಿ ರೀಚಾರ್ಜ್ ಮಾಡ್ತೀವಿ. ಇಂಟರ್ನೆಟ್ ಫೋನ್ ಹೆಂಗೆ ಬಂದ್ಬಿಡುತ್ತೆ ಹಂಗೆ ಬಂದ್ಬಿಡುತ್ತೆ. ಆರ್ಯವರ್ಧನ ಸಂಸ್ಥೆಗೆ ಫೋನ್ ಮಾಡಿ ನಿಮ್ಮ ಮನೆಗೆ ವಾಸ್ತು ಸ್ಟೋನನ್ನು ಇಡಿ, ವಾಸ್ತು ಪರಿಹಾರವನ್ನು ಮಾಡ್ಕೊಳ್ಳಿ.